ಮಾನವ ಸಮಾಜವನ್ನು ಒಂದು ಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ವಾತಾವರಣದಲ್ಲಿ ಜಾತೀಯತೆ ಮುಂದಿರತಕ್ಕಂಥ ಒಂದು ಹೆಜ್ಜೆಯಲ್ಲಿ ವಿಶ್ವರಾಧ್ಯ ಕ್ಷೇತ್ರದಲ್ಲಿ ಜಾತಿ ಇಲ್ಲ. ಒಂದು ವೈಶಿಷ್ಟ್ಯ ಏನಂದರೆ ಇಲ್ಲಿ ಜಾತಿ ಇಲ್ಲ, ಎಲ್ಲ ಜಾತಿ ಜನಾಂಗವನ್ನು ಈ ಕ್ಷೇತ್ರದಲ್ಲಿ ನಾವು ಕಾಣುವಂಥವ್ರಾಗ್ತೀವಿ. ಅದೇ ಈ ಕ್ಷೇತ್ರದ ವೈಶಿಷ್ಟ್ಯ. ಆ ಒಂದು ಹಿನ್ನೆಲೆಯಲ್ಲಿ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಅದಕ್ಕೆ ಬರ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ, ಆಯಾ ಸಂಪ್ರದಾಯದವರು ಒಂದೊಂದು ಮಠ ಮಂದಿರಗಳಿಗೆ ಹೋಗ್ತಿರ್ತಾರೆ. ಅಲ್ಲಿ 1000 ಇರ್ತಾರೆ, 4000 ಇರ್ತಾರೆ, 2000 ಇರ್ತಾರೆ, ಸುಮಾರು ಸಾವಿರಾರು ಜನ ಬರ್ತಾರೆ ಅಂತ ಅಂತಿರ್ತಾರೆ. ಎಲ್ಲ ಸಂಪ್ರದಾಯ, ಎಲ್ಲ ಜಾತಿ ಜನಾಂಗದವರು ಈ ಕ್ಷೇತ್ರಕ್ಕೆ ಬರ್ತಾರೆ ಅಂತಂದರೆ ಅವೆಲ್ಲ ಸಾವಿರ ಕೂಡಿ ಲಕ್ಷ ಆಗತಕ್ಕಂಥ ಕ್ಷೇತ್ರವಿದು ವಿಶ್ವರಾಧ್ಯ ಕ್ಷೇತ್ರ. ಈ ಒಂದು ಕ್ಷೇತ್ರನಾಥನ ಜಾತ್ರಾ ಮಹೋತ್ಸವ, ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಕೂಡ ವರ್ಷದಾದ್ಯಂತ ನೋಡ್ಕೊಂಡು ಬಂದ್ರೂ ಕೂಡ ಇವತ್ತು ಪಾದಯಾತ್ರೆ ಅನ್ರಿ, ದಸರಾ ಮಹೋತ್ಸವ ಅನ್ರಿ, ಇನ್ನಿತರ ಪ್ರತಿ ಅಮಾವಾಸ್ಯೆಗೊಮ್ಮೆ ನಡೆಯೋದು ಬರುವಂಥ ಗೋಷ್ಠಿಗಳನ್ರಿ, ಅವೆಲ್ಲವೂ ಕೂಡ ನೀವೆಲ್ಲರೂ ಕೂಡ ಪತ್ರಿಕೆ ಮುಖಾಂತರ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಜನರಿಗೆ ಮಾಹಿತಿಯನ್ನು ಕೊಡತಕ್ಕಂಥವ್ರು ಆಗ್ತಿರ್ತಾರೆ. ಆದರೆ ಇದು ಜಾತ್ರೆ ಅಂತ ತಿಳ್ಕೊಂಡು ಹೇಳಿದಾಗ ಲಕ್ಷ ಜನ ಸೇರತಕ್ಕಂಥ ಶ್ರೀ ಕ್ಷೇತ್ರದ ಉತ್ಸವ. ಇದು ಸುಮಾರಾಗಿ ಇವತ್ತು ನಮ್ಮ ಭಾಗದಲ್ಲಿ ತಿಥಿ ಮಿತಿಗಳನ್ನು ನೋಡಿ ಜಾತ್ರೆಯ ಉತ್ಸವಗಳನ್ನು ಮಾಡಬೇಕಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಿರ್ತಾರೆ. ಅದು ಸರಿ. ಆದ್ರೆ ಕಲಬುರಗಿ ಶರಣನ ಜಾತ್ರೆ ಅನ್ರಿ, ಗುಡುಗಟ್ಟಿ ಅಮರೇಶ್ವರ ಜಾತ್ರೆ ಅನ್ರಿ, ಮತ್ತು ತತ್ಸಂಬಂಧವಾಗಿ ಇತ್ತಿತ್ತಲಾಗಿ ನಮ್ಮ ವಿಶ್ವರಾಧ್ಯ ಜಾತ್ರೆನೂ ಕೂಡ ಅಂದ್ರೆ ಪೂರ್ವದಲ್ಲಿ ಅವರು ದೇಹ ಬಿಟ್ಟಂಥ ಸಂದರ್ಭದಲ್ಲಿ ಅಮಾವಾಸ್ಯಾದ 5 ದಿನಕ್ಕಿತ್ತಪ್ಪ. ಈಗ ಶರಣನ ಜಾತ್ರೆನೂ ಕೂಡ ಹುಳಿ ಹುಣ್ಣಿಮೆಯಾದ 5 ದಿನಕ್ಕೆ, ಅದು ಫಿಕ್ಸ್. ಅದು ಒಂದು ದಿನ ತಿಥಿ ಮುಂದಕ್ಕಾಯ್ತು ಹಿಂದಕ್ಕಾಯ್ತು ಅಂತ ತಿಳ್ಕೊಂಡು ಅವ್ರಿಗೆ ಮುಂದೆ ಮಾಡೋಂಗಿಲ್ಲ. ಒಂದು ಪಂಚಾಂಗದಲ್ಲಿ 6ನೇ ದಿನಕ್ಕೆ ಬರ್ತಿರ್ತಾರೆ, ಒಂದು 4 ದಿನಕ್ಕೂ ಬರ್ತಿರ್ತಾರೆ. ಎಲ್ಲೋ ಇದ್ದಂಥವ್ರಿಗೆ ತೊಂದರೆ ಆಗ್ತಿರ್ತದೆ. ನಾವು ಇವತ್ತು ಜಾತ್ರೆ ಅಂತ ಬಂದೀವಪ್ಪ, ನಿನ್ನೆನೇ ಆಯ್ತಲ್ಲ, ಇವತ್ತಂತ ಬಂದೀವಿ ನಾಳೆಗೆ ಆದಂತಲ್ಲ. ಗುಡುಗುಟ್ಟಿದ್ರು ಕೂಡ ಹೋಳಿ ಹುಣ್ಣಿಮೆ ದಿವಸ ಸರಿಯಾಗಿ ರಥೋತ್ಸವ ಆಗ್ತಿರ್ತದೆ. ಅದು ತಿಥಿ ಮಿತಿ ಹೆಚ್ಚ ಕಡಿಮೆ ಏನೂ ಇಲ್ಲ. ಈ ಅಬ್ಬೆ ತುಮಕೂರು ಕ್ಷೇತ್ರದೂ ಕೂಡ ಹೋಳಿ ಹುಣ್ಣಿಮೆ ಇದು ಯಾವುದು ಶಿವರಾತ್ರಿ ಅಮಾವಾಸ್ಯಾದ 5ನೇ ದಿನಕ್ಕೆ. ಮೊದಲು ಪೂರ್ವದಲ್ಲಿ ಇದು 4 ದಿನಕ್ಕೆ ಆಗ್ತದ, 5 ದಿನಕ್ಕೆ ಆಗ್ತದೆ. ಚತುರ್ದಶಿ 2 ಬಂದಾಗ ಒಂದು ಮಾಡೀವಿ. ಸೃಷ್ಟಿ ಒಂದು ಪಂಚಮಿ ಲೋಪ ಆಗ್ಯದ, ಸೃಷ್ಟಿ ದಿನ, ಇವೆಲ್ಲ ವಿಚಾರಗಳನ್ನು ಮಾಡಿದಾಗ ವಿಶ್ವರಾಧ್ಯರು ಹೋದಾಗ ಯಾವ ಸಮಯ ಇತ್ತು ಅದನ್ನೇ ನಾವು ನಿಗದಿಪಡಿಸೋಣ ತಿಳ್ಕೊಂಡು ಗ್ರಾಮದವರೊಂದಿಗೆ ಎಲ್ಲ ಪ್ರಮುಖರೊಂದಿಗೆ ವಿಚಾರ ಮಾಡಿದಾಗ ಸುಮಾರು ವರ್ಷಗಳಿಂದ ಈ ಶಿವರಾತ್ರಿ ಅಮಾವಾಸ್ಯಾದ 5ನೇ ದಿನಕ್ಕೆ ಆ ಒಂದು ರಥೋತ್ಸವ ನಿಗದಿ ಆಗಬೇಕೆನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅದು ಪದ್ಧತಿ ಹಾಕಿದಂಥದ್ದಾಗ್ಯದ. ಆದ್ರೂ ಕೂಡ ನಿಮ್ಮದಿಷ್ಟು ನಿಮ್ಮ ಪ್ರಯತ್ನ ಇರ್ತದೆ ಅಂತಂದರೆ, ಯಾಕಂದ್ರೆ ಯಾರೋ ಕಾಣಲಾರ್ದು ನಿಮ್ಮ ಕಣ್ಣಿಗೆ ಬಿದ್ದಿರ್ತದೆ, ಎಲ್ಲಿ ಮುಟ್ಲಾರ್ದ ಸುದ್ದಿ ನೀವು ಮುಟ್ಟಿಸಿರ್ತೀರಿ. ಅಂದರೆ ಈ ಶಬ್ದ ನಾವು ಇಲ್ಲಿ ಯಾಕೆ ಬಳಕೆ ಮಾಡ್ಕೋಬೇಕಂದ್ರೆ, ಸುಮಾರು ಮಠದವರಾಗಲಿ, ಮಠದ ವ್ಯವಸ್ಥಾಪಕ ಮಂಡಳಿಯವರಾಗಲಿ, ಜಾತ್ರಾ ಕಮಿಟಿಯವರಾಗಲಿ, ಪೂರ್ತಿ ಪ್ರತಿಯೊಬ್ಬ ಜನ ಮಾನಸಕ್ಕೆ ಮುಟ್ಸೋಕ್ಕಾಗಂಗಿಲ್ಲ. ಅದು ಪ್ರಯತ್ನ ಯಾರದು ಅಂತ ಕೇಳಿದ್ರೆ ನಿಮ್ಮೆಲ್ಲರ ಪ್ರಯತ್ನ. ನೀವು ಮುಟ್ಟಿಸಿದಾಗ ಜಾತ್ರೆ ಒಂದು ಬೆನ್ನಲ್ಲಿ ಬಿದ್ದಾಗ, ಅಂದರೆ ಜಾತ್ರೆಗೆ ಹಿಂಗೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಮುಖಾಂತರ ಕೊಟ್ಟಾಗ ದೃಶ್ಯ ಮಾಧ್ಯಮ ಅನ್ರಿ, ಮುದ್ರಣ ಮಾಧ್ಯಮ ಅನ್ರಿ, ಇವೆಲ್ಲ ಮುಖಾಂತರವಾಗಿ ಇಂಥ ದಿನ ರಥೋತ್ಸವ ಹೌದಪ್ಪ, ನಾವು ಈ ಟಿವಿಯಾಗಿ ನೋಡಿದೆವು, ಈ ಪೇಪರ್ದಾಗ ನೋಡಿದೆವು. 5-6 ದಿನಗಳಿಂದ ವಿಶ್ವರಾಧ್ಯರ ಪುರಾಣವನ್ನು ನಡೆದುಕೊಂಡು ಬರುವಂಥದ್ದಾಗ್ತದೆ. ಪಂಡಿತರಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಐನಾಪುರ ಅವರ ಸಾಹಿತ್ಯದೊಂದಿಗೆ ಅನೇಕ ಕಲಾವಿದರ ಸಂಗೀತದೊಂದಿಗೆ ಆ ಕಾರ್ಯಕ್ರಮ ನಡೆದುಕೊಂಡು ಬಂದಂಥದ್ದಾಗಿರ್ತದೆ. ಅದು 11 ದಿನಗಳ ಪರ್ಯಂತರವಾಗಿ ನಡೆಯತಕ್ಕಂಥ ಪುರಾಣ ಪ್ರವಚನ ಕಾರ್ಯಕ್ರಮ. ಅದು ಎಂದು ಮುಕ್ತಾಯ ಆಗ್ತಂದ್ರೆ 21ನೇ ತಾರೀಕಿನ ದಿನ ಮುಕ್ತಾಯ ಆಗುವಂಥದ್ದಾಗ್ತದೆ. ಮೊದಲಿನಿಂದಲೂ ಕೂಡ 22ನೇ ತಾರೀಕಿಗೆ ಮುಕ್ತಾಯ ಆಗ್ತದೆ. ಆದ್ರೆ ಈ ಪೊಲೀಸ್ ಇಲಾಖೆಯವರಾಗಲಿ ಮತ್ತು ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು 22ನೇ ತಾರೀಕಿನ
ಜನ ಹೋಗೋದಾಗೆ ಭಾಳ ರಶ್ ಆಗಿರ್ತದೆ, ತೊಂದರೆ ಆಗ್ತದೆ. ದರ್ಶನಕ್ಕಾಗಲಿ, ದೀಡ್ ನಮಸ್ಕಾರ ಹಾಕೋದಕ್ಕಾಗಲಿ, ಜ್ಯೋತಿ ಹೊರೋದಕ್ಕಾಗಲಿ, ಅವ್ರವ್ರ ಹಾಕಿಗಳಿಗೆ ತೊಂದರೆ ಆಗ್ತನ್ನೋಂಥ ಒಂದು ದೃಷ್ಟಿ ಇಟ್ಕೊಂಡು ಒಂದು ದಿವಸ ಮುಂಚಿತವಾಗಿ ಅದನ್ನು ಧಾರ್ಮಿಕ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಕಡೆಗೆ ಆದಿರುತ್ತಂದ್ರೆ ಮತ್ತು ಯಥಾ ರೀತಿಯಾಗಿ ಮರುದಿವಸ ಯಾವುದೋ ದರ್ಶನ, ಜ್ಯೋತಿ ಹೊರೋದು, ದೀಡ್ ನಮಸ್ಕಾರ ಹಾಕೋದು, ದಾಟಕ್ಕೆ ಅವ್ರಿಗೆ ತೊಂದರೆ ಆಗ್ತಿರ್ತದೆ. ಅವ್ರವ್ರ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ವಿಚಾರ ಮಾಡಿ 21ನೇ ತಾರೀಕಿನ ತನಕ ಕೂಡ ಸುಮಾರು ವರ್ಷಗಳಿಂದ ಅದು ಮಂಗಲ ಇಟ್ಟುಕೊಂಡು ಬಂದಂಥದ್ದಾಗ್ತದೆ. ಮತ್ತು ಅದೇ 21ನೇ ತಾರೀಕಿನ ಸಾಯಂಕಾಲ ನಮ್ಮ ಮಠದ ಪದ್ಧತಿಯಂತೆ ವಿಶ್ವಾರಾಧ್ಯರು ಸಾಧು ಜೀವನ ಅವರು ಸರ್ವಸಂಗ ಪರಿತ್ಯಾಗಿಯಾಗಿ ತುರ್ಯ ಸ್ಥಿತಿಗೆ ಹೋದಂಥ ವಿಶ್ವಾರಾಧ್ಯರ ಒಂದು ಅನುಕರಣೆ ದ್ಯೋತಕವಾಗಿ ಸಾಧು ಸಂತರ ಒಂದು ಧ್ವನಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ಅಲ್ಲಿ ಮಾಡುವಂಥವ್ರು ಆಗ್ತಾರೆ. ಯಾಕಂದ್ರೆ ನಾವೆಷ್ಟು ಪ್ರಗತಿ ಪಥದಲ್ಲಿ ಹೋದ್ರೂ, ಎಷ್ಟು ನಾವು ಬದಲಾವಣೆ ಆದ್ರೂ ಕೂಡ ಅವರ ಜೀವನ ಮತ್ತು ಅವ್ರ ಬದುಕು ನಮ್ಮ ಅನುಕ್ರಮ, ಅವ್ರು ನಡೆದುಕೊಂಡ ದಾರಿನೇ. ಯಾಕಂದ್ರೆ ಮನುಷ್ಯ ಪಂಡಿತನಾಗ್ಬೋದು, ಪಾಮರನಾಗ್ಬೋದು, ಬೇಕಾದ ಗಳಿಸ್ಬೋದು, ಒಬ್ಬ ಸಾಧು ಆಗಕ್ಕೆ ಸಾಧ್ಯ ಇಲ್ಲ. ಭಾಳ ಮಂದಿ ಸಾಧು ಅದಾರಲ್ರಿ ಅಂತ ತಿಳ್ಕೊಂಡಂದ್ರೆ ವ್ಯಸನಿ ಸಾಧುರು ಕೇಳಿ ನಾನು, ಯಾಕಪ್ಪ ಹಿಂಗ್ಯಾಕಾಗಿದೆ, ಯಾವಾಗ ಹಿಂಗಾಯ್ತು ಅಂದ್ರೆ ಅದಕ್ಕೆ ಯಾಕೆ ತಲೆ ಸರಿ ಇಲ್ಲ. ಸರ್ವಸಂಗ ಪರಿತ್ಯಾಗಿ ಸಾಧು ಅಂಥವ್ರದ್ದು ಆದಂಥವ್ರು ಕಡಿಮೆ ಅಂತ ತಿಳ್ಕೊಂಡು ಭಾಳ ಎಣಿಸ್ಕೊಂತ ಹೋಗಿ ಉಳಿಯುವಂಥ ಅಂಕಿ ಸಂಖ್ಯೆಯಲ್ಲಿ 1-2ರಲ್ಲಿ ನಮ್ಮ ವಿಶ್ವರಾಧ್ಯರು ಕೂಡ ಒಬ್ಬ ಸಾಧುರು ಅಂಥ ಸರ್ವಸಂಗ ಪರಿತ್ಯಾಗಿ ಉಳಿದಂಥ ಅವರ ಒಂದು ಜೀವನ ಅನುಕ್ರಮವಾಗಿ ಅಲ್ಲಿ ಧ್ವನಿ ಅಂತ ತಿಳ್ಕೊಂಡು ಕೈಲಾಸ ಕಟ್ಟಿ ಅಂತ ಮಾಡ್ಯಾರ. ಇದಕ್ಕಿನೆಲ್ಲ ನಮ್ಮ ಹಿರಿಯರು ಕೂಡ್ಕೊಂಡು ಅವರಿದ್ದಾಗೆ ಅಲ್ಲಿ ಕೈಲಾಸ ಕಟ್ಟಿ ಅಂತ ಮಾಡಿದರು. ಇದು ತೇರು ಅಂತ ತಿಳ್ಕೊಂಡು ಅಂದರೆ ವಿಶ್ವರಾಧ್ಯರು ತಾವೇ ತೇರನೇ ಹೋದ್ರ. ಶುರು ಅವತ್ತು ಒಂದು 4 ದಿನ ಮೊದಲ ನಡಲೆ ತೇರು ಹೇಳಿರಿ ಅಂತ ತಿಳ್ಕೊಂಡು ಒಂದು ಗಾಡ್ಯಾಗ ಕುಂತು ಈಗ ಪಾದಗಟ್ಟಿದ್ದಲ್ಲಿ ಹೋಗಿ ಮತ್ತೆ ವಾಪಸ್ ಬಂದು ಇಲ್ಲೊಂದು ಧ್ವನಿ ಮಾಡಿರಲಿ, ಇಲ್ಲೊಂದು ಜೆಂಡ ಹಚ್ಚಿರಲಿ ಅಂದ್ರೆ ಏನಂದ್ರೆ ಯಾರಿಗೂ ಗೊತ್ತಾಗಲಿಲ್ಲ. ಆದ್ರೂ ಅವ್ರ ಅಕ್ಕಪಕ್ಕದಂಥ ಶಿಷ್ಯರಿಗೆ ಗೊತ್ತಾಯಿತು, ಅಪ್ಪವರು ತಮ್ಮ ಮುಂದಿನ ಜೀವನದ ಒಂದು ಪರಿಪಾಠ ಹಾಕಿಬಿಡಕತ್ತಾರೆ ನಮಗಂತೇಳಿ. ಹಾಗೆ ಈಗ ನಾವೇನು ಮಾಡ್ತೀವಿ ಅಂದರೆ ತೇರು ನಾಳೆಗೆ ಇರ್ಲಕ್ಕಾಗಿ ಇವತ್ತು ಎಲ್ಲರೂ ವಾದ್ಯದವ್ರನ್ನು ಕನಸ ಕನ್ನಡಿ ಎಲ್ಲರೂ ಕರ್ಕೊಂಡು ಹೋಗಿ ಧ್ವನಿ ಪೂಜೆ ಅಂತ ಮಾಡ್ತಾರೆ. ಧ್ವನಿ ಪೂಜೆ ಮಾಡಿ ಅಲ್ಲೆಲ್ಲ ಸಾಧುರಿಗೆ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನು ನಮ್ಮ ನಾಯ್ಕಲ್ಲದ ಬಟ್ಟಿಗೇರ ಲಕ್ಷ್ಮೀ ರೆಡ್ಡಿಯವರು ಅಂತ ತಿಳ್ಕೊಂಡು ಭಾಳ ಅವರು ಸಾಧು ಸಂತರ ಪ್ರೇಮಿಗಳು, ಪಾಪ ಅವರು ಜಂಗಮ ಪ್ರೇಮಿಗಳು ಭಾಳ. ಅವರು ಹೆಂಗೆ ನಾವು ನೋಡಿದ ವಿಚಾರ ಅಂತಂದರೆ ಟ್ರ್ಯಾಕ್ಟರ್ದಾಗ ಉಸುಕು ತಂದಂಗೆ ಮಾದಲಿ ತರ್ತಿದ್ರು ಅವರು. ಟ್ರ್ಯಾಕ್ಟರ್ದಾಗ ಉಸುಕು ತಂದು ಮಾದಲಿ ತರ್ತಿದ್ರು. ఇప్పుడు ಮಾದಲಿ ತರಲಿ ಭಕ್ತಾಯಿ ಮೋಸ್ಟ್ಲಿ ಆ ಪ್ರಶ್ನೆ ಬೇರೆ. ಸುಮಾರು ಒಂದು 2 ಸಲ ನಾವು ನೋಡೀವಿ. ಸಾಧುರು ಅವ್ರಿಗೆ ಹಾಕಿ ಒದೇದು ನೋಡ್ಬೇಕಾದ್ರೆ ಏಯಪ್ಪ ಅಂತಂತಿರ್ತಾನೆ, ಭಕ್ತಿ ಎಂಬುದು ಮಾಡಬಾರದಯ್ಯ, ಅದು ಕರಗಸಂತೆ ಹೋಗುತ್ತಾ ಕರೆಯೋದು ಬರುತ್ತಾ ಕರೆಯೋದು ಅಂತ ತಿಳ್ಕೊಂಡು ನಿಂತಿರ್ತಾನೆ. ಅಂದರೆ ಸಾಧುರು ಹೊಡೆದ್ರು ಬೇಡ್ರಿ, ಇದಕ್ಕೆಲ್ಲ ಏನೋ ಸ್ವಲ್ಪ ಬುದ್ಧಿ ಬರಲಿ, ಬೇಡ್ರಿ, ಇದು ಸುಮ್ಮನೆ ಹುಟ್ಟಿ ಬಂದದ ಏನೋ ತಾನು ತಿಳಿದು ಮಾತಾಡ್ಕೊಂತ ಹೋದ್ಯಾರ. ಅದ್ರಾಗ ಅವನು ಅರ್ಧ ಸಂಸಾರಿ ಸಾಧುನೇ ಹೋಗ್ಬೇಕು ಅವನಿಗೆ. ಎಲ್ಲ ಗೌಡ್ರಿಗೆಲ್ಲ ಗೊತ್ತು, ಅವರೆಲ್ಲ ಎಲ್ಲ ಬಡಗದವರು ಸುಮ್ಮನೆ ಅಂಥವ್ರು. ಅವ್ರಿಗೆ ಸಾಧುರಿಗೆ ಪ್ರಸಾದ ಬಂದವ್ರಿಗೆ ಮುಗಿಸೋದು, ತಿನ್ನಿಸೋದು, ಅವ್ರು ಏನು ಬೇಡಿದ್ದು ಪಟ್ಟು ಕಳಿಸೋದು, ಅವ್ರು ಏನು ಊಟ ಬೇಡ್ತಾರೆ ಅದು ಮಾಡಿಸೋದು, ಎಲ್ಲ ವ್ಯವಸ್ಥೆಗಳ ಮಧ್ಯದಲ್ಲಿ ಈ ಅದೇನು ಧ್ವನಿ ಪೂಜೆ ಅಂತ ತಿಳ್ಕೊಂಡು ನಡೆಯುವಂಥದ್ದಾಗ್ತದೆ. ಅವ್ರು ಹೋದ ನಂತರ ಅವ್ರ ಮಕ್ಕಳು ಕೂಡ ನಮ್ಮ ಹಿರಿಯರು ಮಾಡಿದಂಥ ನಿಯಮ ನಾವು ಅಷ್ಟೇ ಬಿಡಬಾರ್ದು ಅಂತ ತಿಳ್ಕೊಂಡು ಪಾಪ ಈಗ ಅವ್ರು ಮಾಡೋದು ಭಾಳ ವಿಚಿತ್ರ ಅದ. ಯಾಕಂತಂದ್ರೆ ಯಾರು ಏನು ಬೇಡಿದ್ದು ಉಳಿಸ್ತಾರೋ ಅವರೆಲ್ಲ ಬಂದು ಬಳಗ ಕೊಟ್ಟವ್ರ ಹೆಣ್ಮಕ್ಳು, ಮನೆಗೆ ಬಂದಂಥವ್ರು ಬೀಗರು ಎಲ್ಲರೂ ಕೂಡ ಸುಮಾರು 100 ಮಂದಿ ಅವರೇ ಅಡುಗೆ ಮಾಡೋರು ಹೆಚ್ಚಿರ್ತಾರೆ, ಬಂದವ್ರಿಗೆ ಬಡಿಸ್ತಿರ್ತಾರೆ. ಎಲ್ಲ ಯಾಕೆ ಮುಂಜಾನೆ ಶೀರಾ ಪೂರಿ ಇಟ್ಟಿರ್ತಾರೆ, ಮತ್ತು ಏನು ಬೇಡಿದ್ದು ಊಟ ಮಾಡ್ತಾರೆ. ಸುಮಾರು ಬಂದ ಜನರಿಗೆ, ಅಷ್ಟು ಜನರಿಗೆ ಜಾತ್ರೆಗೆ ಬಂದಂಥವ್ರಿಗೆ, ಪಾದಯಾತ್ರೆ ಪೂರ್ಣ ಬಂದಂಥವ್ರಿಗೆ ಒಬ್ಬರಿಗೆ ಅಷ್ಟು ಪೂರ್ಣ ಭಿನ್ನ ಯಾರೂ ಮಾಡಲ್ಲ. ಯಾಕಂದ್ರೆ ಗವಾರದಾಗ ಪಾದಯಾತ್ರೆ ಹೊಂಟು ಇಲ್ಲಿ ಬಂದು ಮುಟ್ಬೇಕಂತಂದರೆ ಅಲ್ಲಿಂದ ಹೊಂಟಂಥ ಪಾದಯಾತ್ರೆ ಇಲ್ಲಿ ಬರ್ಬೇಕಾದ್ರೆ ಲಕ್ಷ ಜನ ಇರ್ತದೆ. ಅಷ್ಟು ಜನರಿಗೆ ಒಂದೇ ಪಂಕ್ತಿಗೆ ಯಾರು ಉಣಿಸೋದಾಗಿಲ್ಲ, ಗವಾರ ಹಿಡ್ಕೊಂಡು ತುಮಕೂರವರೆಗೆ. ಯಾಕಂದ್ರೆ ಅವರೆಲ್ಲ ಮಂದಿ ಉಣೋದ್ರಾಗೆ ಒಂದು ದಿವಸ ಹೊತ್ತು ಮರುದಿನ ಪಾದಯಾತ್ರೆ ಹೊರಡ್ಬೇಕಾಗ್ತದೆ.
ಹಂಗೆ ಇವರು ಬಂದಂಥ ಜನರಿಗೆ ಎಲ್ಲರಿಗೂ ಉಣಿಸುವಂಥ ವ್ಯವಸ್ಥೆ ಮಾಡುವಂಥವ್ರು ಆಗ್ತಾರೆ. ರಥೋತ್ಸವ ಪೂಜೆ ರಥಾಂಗ ಹೋಮ ಅಂತ ತಿಳ್ಕೊಂಡು ನಡೆಯುವಂಥದ್ದಾಗ್ತದೆ. ಶ್ರೀಮಠದ ಸದ್ಭಕ್ತರಾದಂಥ ಶ್ರೀ ಸಿದ್ದರಾಮ ಮೇತ್ರೆ, ಮಾಜಿ ಗೃಹ ರಾಜ್ಯ ಮಂತ್ರಿ ದುಧನಿ ಅವರಿಂದ, ಮಹಾರಾಷ್ಟ್ರದವರು, ಅವರಿಂದ ಈ ರಥಾಂಗ ಹೋಮ ಅನ್ನುವಂಥದ್ದು ಪೂಜೆ ನಡೆಯುವಂಥದ್ದಾಗ್ತದೆ. ನಂತರ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಮಧ್ಯೆ ಸಾಯಂಕಾಲ ಸರಿಯಾಗಿ 6:15 ವಿಶ್ವಾರಾಧ್ಯರ ರಥೋತ್ಸವ ಕೂಡ ಜರುಗುವಂಥದ್ದಾಗ್ತದೆ. ಅದಕ್ಕೆ ಅನೇಕ ಪೂಜ್ಯರು ಕೂಡ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥವ್ರಾಗ್ತಾರೆ. ಪೂಜ್ಯ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳವರು, ಬೆಂಗಳೂರಿನ ವಿಭೂತಿಪುರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರು, ಮತ್ತು ನಮ್ಮ ಭಾಗದ ಪೂಜ್ಯ ಎಲ್ಲ ಸುಮಾರು ಪೂಜ್ಯನೀಯರ ಒಂದು ಪ್ರಮುಖ ಸಮ್ಮುಖದಲ್ಲಿ ರಥೋತ್ಸವ ನಡೆಯುವಂಥದ್ದಾಗ್ತದೆ. ರಥೋತ್ಸವದ ನಂತರ ಸರಿಯಾಗಿ 8 ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ಕೂಡ ಮಾನವ ಧರ್ಮ ಸಮಾವೇಶ ಅನ್ನುವಂಥ ಬೃಹತ್ ಒಂದು ವೇದಿಕೆಯಲ್ಲಿ, ಸಣ್ಣ ಸಕ್ರಪ್ಪಗೌಡರ ವೇದಿಕೆ ಮಾನವ ಧರ್ಮ ಸಮಾವೇಶ ಅಂತ ತಿಳ್ಕೊಂಡು ಕಾರ್ಯಕ್ರಮ ಅದು ಸರಿಯಾಗಿ 8 ಗಂಟೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ, ಒಂದು 10-15 ನಿಮಿಷ ಭಾಳ ಗಂಟೆ ಆಗಂಗಿಲ್ಲ. ಪ್ರಾರಂಭಗೊಂಡಂಥ ಕಾರ್ಯಕ್ರಮ ನಮ್ಮ ಶಾಸಕರ ನೇತೃತ್ವದಲ್ಲಿ ಅನೇಕ ಮಾನ್ಯ ಸಚಿವರನ್ನು ಕೂಡ ಬರ್ತೀವಿ ಅಂತ ತಿಳ್ಕೊಂಡು ಅವರ ಮುಖೇನ ಅದರ ಮಾಹಿತಿ ಬಂದಂಥದ್ದಾಗ್ಯದ. ಎಲ್ಲ ನಮ್ಮ ಭಾಗದ ಶಾಸಕರು, ಸಚಿವರು ಮತ್ತು ಸಂಸದೀಯ ವ್ಯವಹಾರ ಸಚಿವರಾದಂಥ ಹಿರಿಯರಾದ ಸನ್ಮಾನ್ಯ ಶ್ರೀ H.K. ಪಾಟೀಲ್ ಸಾಹೇಬರು ನಮ್ಮ ಭಾಗಕ್ಕೆ ಘೋಷಣೆ ಮಾಡಿ ಬಂದಿರಲಿಕ್ಕಿಲ್ಲ, ಅವರು ಬಂದಿರಲಿಕ್ಕಿಲ್ಲ, ಬಂದಾರ ಮಾಹಿತಿ ಕೊಟ್ಟಂಥವ್ರಾಗ್ಯಾರ. ಮತ್ತು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರನ್ನು ಕೂಡ ಬರ್ತಿರ್ತಾರೆ. NS ಬೋಸರಾಜ್ ಸಾಹೇಬರು, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಪುರ ಸಾಹೇಬರು, ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು, ಹೀಗೆ ಎಲ್ಲ ಸಚಿವರು ಮತ್ತು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥವ್ರು ಆಗ್ತಾರೆ. ಯಾವ ಸ್ವಾಮಿಗಳು ಎಷ್ಟೇ ಮಂದಿ ಬಂದರೂ ಕೂಡ ಅದು ಸುಮಾರು ಒಂದು 2 ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಸಿ 10 ಗಂಟೆಗೆ ನಮ್ಮ ತೆಂಗಿನಕಾಯಿ ವ್ಯಾಪಾರಿಗಳ ಸಂಘದಿಂದ ರಾತ್ರಿ ಕಾರ್ಯಕ್ರಮ ನಡೀತಿರ್ತದೆ, ಬೆಳಗ್ಗೆ ಆಗೋವರೆಗೂ ಕೂಡ. ಯಾಕಂದ್ರೆ ಲಕ್ಷಾಂತರ ಜನ ಸೇರಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅದು ರಸಮಂಜರಿ ಜಾಗರಣೆ ಆಗೋದಕ್ಕೆ ಒಂದು ಏನಾದರೂ ಕಾರ್ಯಕ್ರಮ ಬೇಕಂತ ತಿಳ್ಕೊಂಡು ಎಲ್ಲ ಮಠದ ಜಾತ್ರಾ ಮಹೋತ್ಸವದ ಕಮಿಟಿಯವರು ವಿಚಾರ ಮಾಡಿ ಅದು ಪ್ರತಿ ವರ್ಷವೂ ಕೂಡ ಅದಕ್ಕೆ ತಗುಲತಕ್ಕಂಥ ಎಲ್ಲ ವೆಚ್ಚವನ್ನು ಅದು ಯಾವುದು ತೆಂಗಿನಕಾಯಿ ವ್ಯಾಪಾರ ಸಂಘದವರು ಕೂಡ ಅದನ್ನು ಕಾರ್ಯಕ್ರಮ ನಿಯೋಜನೆ ಮಾಡಿದಂಥವ್ರಾಗಿರ್ತಾರೆ. ಮಲ್ಲು ಆರ್ಕೆಸ್ಟ್ರಾ ತಂಡ ಅಂತ ತಿಳ್ಕೊಂಡಿರ್ತಾರೆ, ಅವರಿಂದ ನಡೆಯುವಂಥ ಕಾರ್ಯಕ್ರಮ ರಾತ್ರಿ ಬೆಳಿಗ್ಗೆ 3-4 ಗಂಟೆವರೆಗೂ ಕೂಡ ನಡೆಯುವಂಥದ್ದಾಗ್ತದೆ. ಮತ್ತು 23ನೇ ತಾರೀಕಿನ ದಿನ ಸಾಯಂಕಾಲ ಸಂಸ್ಕೃತಿ ಸೌರಭ ಅಂತ ತಿಳ್ಕೊಂಡು 5 ದಿನಗಳ ಪರ್ಯಂತರವಾಗಿ ನಮ್ಮ ಮಠದಲ್ಲಿ ಏನಂದ್ರೆ ಪುರಾಣ ಮೊದಲಾಯಿತು, ರಥೋತ್ಸವದ ನಂತರ ಕಳಸ ಇಳಿಸುವವರೆಗೂ ಕೂಡ 5 ದಿನ ನಮ್ಮ ಸಂಸ್ಕೃತಿ ಉಳಿಸಿಕೊಂಡು ಬೆಳೆಸಿಕೊಂಡು ಗ್ರಾಮೀಣ ಕಲೆಗೆ ಒತ್ತು ಕೊಡಬೇಕು. ಅದಕ್ಕೆ ಮಠ ಮಂದಿರಗಳಲ್ಲಿ ಪ್ರೋತ್ಸಾಹ ಸಿಕ್ಕಾಗ ಮಾತ್ರ ಆ ಕಲೆ ಜೀವಂತವಾಗಿ ಉಳಿದು ಬೆಳೆಯಲು ಸಾಧ್ಯ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅದ್ಯಾವುದೋ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅದು ನಾಟಕ ಅನ್ರಿ ಅಥವಾ ಇನ್ನಿತರ ಸಂಗೀತ ಸಾಹಿತ್ಯ ಏನೇನು ಮಾಡಿರ್ತಾರೆ ಗೊತ್ತಿಲ್ಲ. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ನೋಡಿರ್ಬೋದು ಪತ್ರಿಕೆಯಿಂದ. ಅಂದರೆ 24ನೇ ತಾರೀಕಿನ ದಿನ ನಮ್ಮ ಮಠದ ಪದ್ಧತಿಯಂತೆ ಗುರು ಶಿಷ್ಯರ ಸಮಾಗಮ. ಈ ಕ್ಷೇತ್ರದಲ್ಲಿ ಸುಮಾರು ಲಕ್ಷ ಜನ ಶ್ರೀಮಠದ ಸದ್ಭಕ್ತರಾದಂಥ ಅಂದ್ರೆ ಶಿವದೀಕ್ಷೆ ಪಡೆದುಕೊಂಡಂಥವರಿಗೆ ಬೆಳಗಿನ ಜಾವ ಕಾರ್ಯಕ್ರಮ ನಡೀತದೆ. ಅದು ಗುರು ಶಿಷ್ಯರ ಸಮಾಗಮ ಅಂತ ತಿಳ್ಕೊಂಡಂದ್ರೆ ಗುರು ಮುಟ್ಟಿ ಗುರು ಆದ ಬಳಿಕ ಬೇರೆ ರೂಪ ಹುಟ್ಟೆನಯ್ಯ ಅನ್ನುವಂಥ ಅದು ಮಾತಿನ ಟೈಟಲ್. ಅದು ಎಂದರೆ ಗುರುವಿನ ಹತ್ರ ಹೋಗಿ ನಾವು ನಮಸ್ಕಾರ ಮಾಡಿದಾಗ ನಾನು ಶಿಷ್ಯ ಅನ್ನುವಂಥ ಭಾವ ದೂರಾಗಿ ಗುರು ನನ್ನನ್ನು ತನ್ನಂತೆ ಮಾಡಿಕೊಂಡ. ಆ ಒಂದು ವಿಚಾರದ ಮೇಲೆ ಅವತ್ತಿನ ವಿಚಾರ ಸಂಕಿರಣ ನಡೆಯುವಂಥದ್ದು ಅನೇಕ ವಿದ್ವಜ್ಜನರು, ಪಂಡಿತೋತ್ತಮರು, ಶಾಸ್ತ್ರಿಗಳು ಬಂದಂಥವ್ರಾಗಿರ್ತಾರೆ. ಅದು ಅವತ್ತಿನ ದಿನ ಕಾರ್ಯಕ್ರಮ 24ನೇ ತಾರೀಕಿನ ದಿನ ನಡೆದು ಮತ್ತು 20 ಸಾಯಂಕಾಲ ಯಥಾ ರೀತಿಯಾಗಿ ಸಂಗೀತ ಸೌರಭ ಕಾರ್ಯಕ್ರಮ ನಡೆಯುವಂಥದ್ದಾಗ್ತದೆ. ಹಾಗೆ ನಡೆದುಕೊಂಡು ಬಂದಂಥ ಕಾರ್ಯಕ್ರಮ 26ನೇ ತಾರೀಕಿನ ದಿನ ಈ ಜಾತ್ರಾ ಮಹೋತ್ಸವ
ಸಮಾರೋಪ ಸಮಾರಂಭ ಅರ್ಥಾತ್ ಕಳಸ ಆರೋಹಣ ಅಂದರೆ ತೇರಿನ ಮುಂಜಾನೆ ಕಳಸ ಏರಿರ್ತದೆ, ಅವರೋಹಣ ಅಂದರೆ ಕಳಸ ಇಳಿಸುವಂಥ ಕಾರ್ಯಕ್ರಮ ಅಂತ ತಿಳ್ಕೊಂಡು